ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. सूक्ष्मसूक्ष्माय देवये तन्नो शिवः प्रचोदयात् उमामहेश्वरदेवताय स्वाहा. उमामहेश्वराय इदं ನಮಸ್ಕಾರ ಮಾಡಿರಿ. ಕೈ ಎತ್ತಿ. ಯಾರು ನಮಸ್ಕಾರ ಮಾಡಿರಿ. ನಮಸ್ಕಾರ ಅದಕ್ಕೆ ಗುರುಗಳನ್ನ ಯಾಕೆ ಕಲಿಸೋದಪ್ಪ ಅಂತಂದ್ರೆ ದೇವಿಯ ಪ್ರತಿರೂಪವಾಗಿರ್ತಕ್ಕಂಥ, ದೇವಿಗೆ ಆಶೀರ್ವಾದ ಮಾಡ್ತಕ್ಕಂಥ ಬೆಂಗಳೂರಿನ ಈ ವಿಧಾನಸೌಧದ 1 ಕಿಲೋಮೀಟರ್ ಒಳಗಡೆ ಯಾವುದೂ ಕೂಡ ಔಟ್ಲೆಟ್ ಇರಬಾರ್ದು ಅನ್ನೋದು ಒಂದು ನನ್ನೊಂದು ನಗೆ. ಯಾಕೆಂದ್ರೆ ಇಲ್ಲೆಲ್ಲಾದ್ರೂ ಆಯ್ತು ಅಂದ್ರೆ ಜಾಮ್ ಆಗ್ಬಿಡ್ತದೆ. ಸೊ ಅದಕ್ಕೆ ಒಂದ್ಸತಿ ನೀವು ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ಅವರೆಲ್ಲ ಕನ್ಸಲ್ಟೆಂಟ್ಸ್ ಎಲ್ಲ ಬಂದು ಪ್ರೆಸೆಂಟೇಷನ್ ಕೊಟ್ಟರು. ಅದಕ್ಕೆ ನಾನು ಚೀಫ್ ಸೆಕ್ರೆಟರಿ ಅವರು, ನಮ್ಮ ಬಿಬಿಎಂಪಿ ಅಡ್ಮಿನಿಸ್ಟ್ರೇಟರ್, ಬಿಬಿಎಂಪಿ ಕೇಂದ್ರ ಬೆಂಗಳೂರು ಅಡ್ಮಿನಿಸ್ಟ್ರೇಟರ್ ಅವರೆಲ್ಲ ಸೇರಿ ನಾವು ತೀರ್ಮಾನ ಮಾಡಿ ಕಳಿಸಿದ್ದೇವೆ. ಎರಡನೇ ವಿಚಾರ, 114 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ ನ ಪ್ಲಾನ್ ಮಾಡಿದ್ದೀವಿ. ಅದು ಕೂಡ ಟ್ರಾಫಿಕ್ ಅವ್ರ ಬಗ್ಗೆ ಚರ್ಚೆ ಮಾಡಿ 114 ಕಿಲೋಮೀಟರ್ ಎಲ್ಲೆಲ್ಲಿ ಹೋಗ್ಬೇಕು, ಇನ್ಕ್ಲೂಡಿಂಗ್ ಒಂದು ಆಲ್ಟರ್ನೇಟಿವ್ ರೋಡ್. ಮೊನ್ನೆ ನಮ್ಮ ಇವರು ಕೂಡ, ಜಾರ್ಜ್ ಅವರು ಕೂಡ ಅವರ ಕ್ಷೇತ್ರದಿಂದ ಏರ್ಪೋರ್ಟ್ಗೆ ಸೇರಿಸಿಕೊಂಡು ಒಂದು 114 ಕಿಲೋಮೀಟರ್ ಎಲಿವೇಟೆಡ್ ಮಾಡಿದ್ವಿ. ಅದಕ್ಕೂ ಕೂಡ ಟ್ರಾಫಿಕ್ ಅವ್ರ ಹತ್ರ ಡಿಸ್ಕಸ್ ಮಾಡಿ ಅವರು ಕೂಡ ಫೈನಲ್ ಒಪಿನಿಯನ್ ತೆಗೆದುಕೊಂಡು ಹೇಳಿದ್ವಿ. ಹೊಸ ಸ್ಕೀಮ್ ನ ಕ್ಲೀನರ್ ಬ್ಯಾಂಗ್ಳೂರ್ ಅಂತ ಹೇಳಿ ಇಡೀ ಬ್ಯಾಂಗ್ಳೂರ್ನ 1 ರೌಂಡ್ ಕ್ಲೀನ್ ಮಾಡಕ್ಕೆ, ಎಲ್ಲ ಕೂಡ ಕನ್ಸ್ಟ್ರಕ್ಷನ್ ಡೆಬ್ರಿಸ್ ಇರ್ಬೋದು ಎಲ್ಲ ಕಡೆ ರಿಮೂವ್ ಮಾಡಕ್ಕೆ, ಪಬ್ಲಿಕ್ ಕೂಡ ಇದರಲ್ಲಿ ನೀವು ಎಲ್ಲೆಲ್ಲಿ ಕಸ ಇದೆ ಅಂತ ನೀವು ನನಗೆ ಬೇಕಾದ್ರೆ ಒಂದು ಇದನ್ನ ಫೋನ್ ನಂಬರ್ಸ್ ಕೊಟ್ಟು ಅವರು ಬೇಕಾದ್ರೆ ಕಂಪ್ಲೇಂಟ್ ಮಾಡಬಹುದು. ಆಪ್ ಅಲ್ಲಿ ಇಮಿಡಿಯೇಟ್ ಆಗಿ ಹೋಗಿ 1-2-3 ದಿನದಲ್ಲೇ ಹೋಗಿ ಮಾಡ್ತೀವಿ. ಕಾವೇರಿ ಆರತಿನೂ ಆಗಿದೆ. ಇದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಕರ್ನಾಟಕ, ಕೊಡಗು, ಮಲೆನಾಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಬೆಂಗಳೂರು ಇತಿಹಾಸ, ನಮ್ಮ ಎಲ್ಲಾ ಮಠಮಾನ್ಯಗಳಲ್ಲಿರುವಂತಹ ಆಗಮನ ಪಂಡಿತರು, ಚುಂಚನಗಿರಿ ಇರ್ಬೋದು, ಸಿದ್ಧಗಂಗೆ ಇರ್ಬೋದು, ನಮ್ಮ ಸಾಂಸ್ಕೃತಿಕ ಇಲ್ಲಿ ನಮ್ಮ ಸುತ್ತೂರು ಮಠ, ಅವ್ರನ್ನೂ ಎಲ್ಲ ಕೂಡ ಇನ್ವಾಲ್ವ್ ಮಾಡಿಕೊಂಡು ಸುಮಾರು ಒಂದು ಬಹಳ ವೆಲ್ ಪ್ಲಾನ್ಡ್ ಒಂದು ಮಾಡ್ತಾ ಇದ್ವಿ. ನಾನು ವಾರಕ್ಕೆ 3 ದಿನ ಇರಬೇಕು, ಶುಕ್ರವಾರ, ಶನಿವಾರ, ಭಾನುವಾರ ಅಂತೇಳಿ. ಸುಮಾರು 108 ಜನ ಅದಕ್ಕೆ ಮಾಡೋಂಥದ್ದು. ನಮ್ಮ ಸಂಸ್ಕೃತಿನೂ ಇರಬೇಕು, ಸ್ವಲ್ಪ ಕಲ್ಚರ್ ಪ್ರೋಗ್ರಾಮ್ ಇರಬೇಕು, 1.5 ಗಂಟೆ. ಅದಕ್ಕೆ ಬಜೆಟ್ ಅಲ್ಲೇ ನಾನು ಒಂದು 192 ಕೋಟಿ ರೂಪಾಯಿ CNL ಅಲ್ಲಿ ಇಟ್ಟಿದ್ದೀನಿ. ಅದಲ್ಲದೆ ಟೂರಿಸಂ ಅವರು ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದಷ್ಟೇ ನಮ್ಮ ಪವರ್ ಡಿಪಾರ್ಟ್ಮೆಂಟ್ ಅವರು ಲೇಸರ್ ಶೋ ಮತ್ತೊಂದು ಲೈಟಿಂಗು ಅದೆಲ್ಲ ಅವರು ಕೂಡ ಚೆಸ್ಕಾಂ ವತಿಯಿಂದ ಅವರು ಕೂಡ ಮಾಡ್ತಾರೆ. ಬಂದಿರೋದು ಭಾಳ ಸಂತೋಷ ಆಗ್ತಿದೆ. ಕಾರಣ
ಕರೀಶಾಡ ಅನ್ನೋ ಮಾವಿನ ಹಣ್ಣು ಬಗ್ಗೆ ನಾವು ಕೇಳೇ ಇರಲಿಲ್ಲ. ನಾವು ಬರೀ ಬೆಂಗಳೂರು ಸುತ್ತಮುತ್ತ ಎಲ್ಲಿಂದ ಆಂಧ್ರ ಪ್ರದೇಶದಿಂದ ಬರೋದು, ಅಲ್ಲಿಂದ ಬರೋ ಮಾವಿನ ಹಣ್ಣುಗಳನ್ನ ಬಂಗೇನಪಲ್ಲಿ, ರಸಗುರಿ, ಬಾದಾಮಿ ಅಂತಾನೆ ಅಂದ್ಕೊಂಡಿದ್ವಿ. ಆದರೆ ಈ ಕರೀಶಾಡ ಅನ್ನೋದು ಇಂಥ ಒಳ್ಳೆಯ ಒಂದು ಹಣ್ಣು ನನಗೆ ಪರಿಚಯ ಆಗಿದ್ದು ಭಾಳ ಸಂತೋಷ. ಇದೇ ಸಂದರ್ಭದಲ್ಲಿ ಈ ಥರ ಈ ಹಣ್ಣುಗಳೆಲ್ಲ ರಾಜ್ಯದ ಎಲ್ಲ ಕಡೆಗಳಿಗೂ ಆಗಿ ಮತ್ತು ರಫ್ತು ಆಗಬೇಕು. ನಾವು ಕಾರವಾರದಲ್ಲಿ ವ್ಯಾಪಾರ ಮಾಡೋದಾಗಿತ್ತು. ಇವತ್ತು ಅಂಕೋಲಾದಲ್ಲಿ ವ್ಯಾಪಾರ ಮಾಡ್ತೀವಿ. ಮಾವ ಮೇಳಕ್ಕೆ ಬಂದ್ಯ ಮತ್ತು ಮಳೆ ಸ್ವಲ್ಪ ಮಳೆ ಅಂತ ಇತ್ತು, ಗಿರಾಕಿ ಬತ್ತೆ ಇತ್ತು. ಈ ಸೈಡು ಕಾಳಿ ಸೈಡು ಕಡೆಗೆ ನೀಲಮ್ಮು, ಹಾಪುಸು ಮತ್ತು ಮಲ್ಲಿಕ ಮತ್ತು ಅವೆಲ್ಲ ಬಂದ್ಯ ಎಲ್ಲ ಜಾತಿ ಹಣ್ಣು. ಇದು ಮಾವಿನ ಹಣ್ಣು ಅಂದರೆ ರಾಜ್ಯನೇ ಅಂತ ಹೇಳ್ಬೋದು. ಇದು ಮಾವಿನ ಹಣ್ಣು ರಾಜ್ಯ ಕರೀಸಾಡು. ಇದಕ್ಕೆ ಬಹಳ ವ್ಯಾಲ್ಯೂ ಇದೆ. ಅಂಕೋಲಾದಲ್ಲಾಗಲಿ ಬೇರೆ ದೇಶದಲ್ವಾ ಇದನ್ನು ಒಂದು ಸೇವಿಸಿದ್ರೆ ತುಂಬ ಇನ್ನೂ ಮತ್ತು ಬೇಕು ಎಂಬುದು ಅಷ್ಟು ಹಂಬಲ ಆಗುತ್ತೆ. ಈ ಮಾವಿನ ಹಣ್ಣಿಂದ ಒಂದಿದ್ರೆ ಸಾಕು, ಊಟನೇ ಫುಲ್ ಮಾಡಿದಾಗತ್ತೆ. ಅದಕ್ಕಾಗಿ ಎಲ್ಲರಿಗೂ ಇದು ಮಾವಿನ ಹಣ್ಣಿನ ರುಚಿ ಸವಿಯಲಿ ಮತ್ತು ಇನ್ನಷ್ಟು ಹೆಚ್ಚಿನ ಇದು ಮಾವಿನ ಪ್ರಚಾರ ಆಗಲಿ ಅಂತ ಹೇಳಿ ಮತ್ತು ನದಿ ತಟದಲ್ಲಿ ನಾಡಿನಲ್ಲಿ ಎಲ್ಲ ಬೆಳೆದಿರುವಂಥದ್ದು. ಅದಕ್ಕೆ ನಾಡು ಮಾವು ಅಂತ ಹೇಳ್ತಾರೆ, ಚಾಲ್ತಿ ಮಾವು ಅಂತ ಹೇಳ್ತಾರೆ, ಗೌಂಟಿ ಅಂತ ಹೇಳ್ತಾರೆ, ನಾಟಿ ಮಾವು ಅಂತ ಹೇಳ್ತಾರೆ, ಕಾಡು ಮಾವು ಅಂತಲೂ ಹೇಳ್ತಾರೆ. ಈಗ ಅನೇಕ ವಿಧವಾದಂಥ ರುಚಿಯಲ್ಲಿ ಆ ಮಾವಿನ ಹಣ್ಣುಗಳು ಇಲ್ಲಿ ಲಭ್ಯ ಇತ್ತು. ಅವುಗಳನ್ನು ಆ ತಳಿಗಳನ್ನೆಲ್ಲ ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು. ಸೊ ಹಾಗಾಗಿ ಒಟ್ಟಿನಲ್ಲಿ ಅಂಕೋಲೆಯ ಮಾವು ಮೇಳ ಎಲ್ಲ ರೀತಿಯಿಂದ ಮಾವು ಬೆಳೆಗಾರರಿಗೆ ಅವರು ಮಾರಾಟದಲ್ಲಾಗಲಿ, ಅದನ್ನು ಬೆಳೆಸ್ತಕ್ಕಂತಾಗಲಿ, ಅದರ ಮೌಲ್ಯವರ್ಧನೆಗಾಗಲಿ ತುಂಬ ಸಹಾಯಕಾರಿಯಾಗಿ ಪರಿಣಮಿಸ್ತಾ ಇದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.